ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶತಮಾನಗಳ ಹಿಂದೆಯೇ ತಮ್ಮ ತಾಳಪತ್ರ ಗ್ರಂಥಗಳಲ್ಲಿ ಬರೆದಿಟ್ಟ ಕಾಲಜ್ಞಾನದ ಸತ್ಯಗಳು ಇಂದು 2026ರ ಈ ದಿನಗಳಲ್ಲಿ ಅಕ್ಷರಶಃ ನಿಜವಾಗ್ತಾ ಇವೆ. ಪ್ರಕೃತಿಯ ಘೋರ ವಿಕೋಪಗಳು, ಬದಲಾಗುತ್ತಿರುವ ಮಾನವ ಸಂಬಂಧಗಳು ಮತ್ತು ಜಗತ್ತಲ್ಲಿ ಸಂಭವಿಸಲಿರುವ ವಿಚಿತ್ರ ಘಟನೆಗಳ ಬಗ್ಗೆ ಅವರು ಮುಂಚಿತವಾಗಿಯೇ ಎಲ್ಲವೂ ಕೂಡ ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಬ್ರಹ್ಮಯ್ಯರವರ ಕಾಲಜ್ಞಾನದ ಪ್ರಕಾರ ರಾಶಿಚಕ್ರದ 3ನೇ ರಾಶಿಯಾದ ಹಾಗೂ ವಾಯುತತ್ವದ ಮಿಥುನ ರಾಶಿಯವರ ಜೀವನದ ಮೇಲೆ ಈ ಭೀಕರ ಕಾಲಜ್ಞಾನದ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ಅವರು ನೀಟಾಗಿ ಬರೆದಿದ್ದಾರೆ. ನೀವು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂಬರುವ ಜೂನ್ ತಿಂಗಳಿಂದ ಮಿಥುನ ರಾಶಿಯವರು ಎದುರಿಸಲಿರುವ ವಿಚಿತ್ರ ಘಟನೆಗಳು ಮತ್ತು ಸೃಷ್ಟಿ ರಹಸ್ಯಗಳು ಯಾವ್ಯಾವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಬರೆಯೋದನ್ನು ಮರಿಬೇಡಿ. ಬ್ರಹ್ಮಯ್ಯರವರ ಕಾಲಜ್ಞಾನದ ಮೊದಲ ಮತ್ತು ಅತಿ ದೊಡ್ಡ ಎಚ್ಚರಿಕೆ ಅಂದರೆ ಪ್ರಕೃತಿ ತಾಂಡವ. ಅವರ ಹಳೆಯ ಗೃಹ ಕುಸಿದ ನಂತರ 7 ಸಮುದ್ರಗಳು ತಮ್ಮ ಗೆರೆಯನ್ನು ದಾಟುತ್ತೆ ಅಂತ ಬರೆದಿದ್ದಾರೆ. ಪೂರ್ವ ದಿಕ್ಕಲ್ಲಿ ಸಮುದ್ರದ ಅಲೆಗಳು ಆಕಾಶದ ಎತ್ತರಕ್ಕೆ ಎದ್ದು ತೀರ ಪ್ರದೇಶಗಳನ್ನು ನುಂಗಿ ಹಾಕುತ್ತೆ. ಇದರ ನೇರ ಪ್ರಭಾವ ಮಿಥುನ ರಾಶಿಯವರ ಮೇಲಾಗಬಹುದು. ಮಿಥುನ ರಾಶಿಯು ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ಸೂಚಿಸುವ ರಾಶಿಯಾಗಿದ್ದರೂ ಕೂಡ ಪ್ರಕೃತಿಯ ಈ ಭೀಕರ ವಿಕೋಪಗಳೇನಿದೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕದಲಬಹುದು. ಕರಾವಳಿ ತೀರದಲ್ಲಿ ವಾಸಿಸುವ ಅಥವಾ ಜೂನ್ ತಿಂಗಳಿಂದ ಪ್ರಯಾಣ ಏನಾದರೂ ಜೂನ್ ತಿಂಗಳಲ್ಲಿ ನೀವು ಪ್ರಯಾಣ ಮಾಡಬೇಕಂತಿದ್ರೆ ಮಿಥುನ ರಾಶಿಯವರು ಅತ್ಯಂತ ಜಾಗರೂಕರಾಗಿರಬೇಕು. ಕೇವಲ ಸುನಾಮಿ ಮಾತ್ರವಲ್ಲ, ಹಗಲು ರಾತ್ರಿ ಎನ್ನದೇ ಭೂಮಿ ಕಂಪಿಸುತ್ತೆ, ಹಳೆಯ ಕಟ್ಟಡಗಳು ನೆಲಸಮವಾಗುತ್ತೆ ಮತ್ತು ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಅನ್ನ ಸಿಗದ ದುಸ್ಥಿತಿ ಸೃಷ್ಟಿಯಾಗುತ್ತೆ ಅಂತ ಕಾಲಜ್ಞಾನ ಹೇಳುತ್ತೆ. ಋತುಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಲಿದ್ದು ಚಳಿಗಾಲ ಮತ್ತು ಮಳೆಗಾಲದ ವ್ಯತ್ಯಾಸವೇ ತಿಳಿಯದಂತೆ ಪ್ರಕೃತಿ ಮುನಿಸಿಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆತುರ ಪಡದೆ ಪರಿಸ್ಥಿತಿಗೆ ತಕ್ಕಂತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಬರೆದಿದ್ದಾರೆ. ಇನ್ನು ಆರ್ಥಿಕ ಜಗತ್ತಲ್ಲಿ ಸಂಭವಿಸಲಿರುವ ಬಿಕ್ಕಟ್ಟಿನ ಬಗ್ಗೆ ಬ್ರಹ್ಮಯ್ಯರವರು ಅದ್ಭುತವಾಗಿ ಹೇಳಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರುಪೇರಿನಿಂದಾಗಿ ಜನರು ಅತ್ಯಂತ ಮೌಲ್ಯಯುತ ಅಂತ ನಂಬಿರುವ ಚಿನ್ನದ ಬೆಲೆ ಒಂದು ಬಾರಿ ತೀವ್ರವಾಗಿ ಕುಸಿದು ಹೂಡಿಕೆದಾರರ ಹಣ ಆವಿಯಾಗಲಿದೆ. ಆದರೆ ನಂತರದ ದಿನಗಳಲ್ಲಿ ಇದೇ ಚಿನ್ನದ ಬೆಲೆ ಸವರ್ನಿಗೆ 1 ಲಕ್ಷ ದಾಟುವ ಪರಿಸ್ಥಿತಿ ಕೂಡ ಬರುತ್ತೆ. ಚಿನ್ನಕ್ಕಾಗಿ ಜನ ಬೀದಿಯಲ್ಲಿ ಒಡೆಯುವ ದಿನಗಳು ಬರುತ್ತೆ, ಆದರೆ ಬೆಳ್ಳಿಯ ಮೌಲ್ಯ ಮಾತ್ರ ಹೆಚ್ಚಾಗುತ್ತೆ. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿದ್ದು ವ್ಯಾಪಾರ ಮತ್ತು ಹಣಕಾಸಿನ ಲೆಕ್ಕಾಚಾರದಲ್ಲಿ ನೀವು ಸದಾ ಮುಂದಿರ್ತೀರ. ಆದ್ದರಿಂದ ಈ ಕಾಲಜ್ಞಾನದ ಭವಿಷ್ಯ ಮಿಥುನ ರಾಶಿಯವರಿಗೆ ದೊಡ್ಡ ಎಚ್ಚರಿಕೆ ಆಗಲಿದೆ. ಜೂನ್ ನಂತರ ನೀವು ಯಾವುದೇ ದೊಡ್ಡ ಹಣಕಾಸಿನ ಹೂಡಿಕೆ ಹಣ ಇಡುವಾಗ ಜಾಗರೂಕರಾಗಿದೆ. ಶೇರ್ ಮಾರ್ಕೆಟ್, ಚಿನ್ನ ಅಥವಾ ವ್ಯಾಪಾರ ರಂಗದಲ್ಲಿರುವ ಮಿಥುನ ರಾಶಿಯವರು ಯಾವುದೇ ಅತಿ ಆಸೆಗೆ ಬಿದ್ದು ಒಪ್ಪಂದಗಳಿಗೆ ಸಹಿ ಆಗಬಾರ್ದು. ಇಲ್ಲದಿದ್ದರೆ ಆರ್ಥಿಕ ನಷ್ಟದ ಸುಳಿಗೆ ಸಿಲುಕಬೇಕಾಗುತ್ತೆ. ಉದ್ಯೋಗಸ್ಥರು ತಮ್ಮ ಕೈಯಲ್ಲಿರುವ ಕೆಲಸವನ್ನು ಭದ್ರವಾಗಿಟ್ಕೊಳ್ಳಿ. ಯಾಕೆಂದರೆ ಕಾಲಜ್ಞಾನದ ಪ್ರಕಾರ ಅನೇಕರು ಇದ್ದಕ್ಕಿದ್ದಂತೆ ಕೆಲಸ ಕಳೆದುಕೊಂಡು ರಸ್ತೆಗೆ ಬೀಳುವ ಕಠಿಣ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತೆ. ಬ್ರಹ್ಮಯ್ಯರವರ ಕಾಲಜ್ಞಾನದಲ್ಲಿ ಆರೋಗ್ಯದ ಕುರಿತು ಅತ್ಯಂತ ಭಯಾನಕ ವಿಷಯಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಮನುಷ್ಯರು ನಡೆದಾಡ್ತಾನೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಪ್ರಾಣ ಬಿಡುವ ದಿನಗಳು ಬರುತ್ತೆ ಅಂತ ಅವರು ಬರೆದಿದ್ದಾರೆ. ಇಂದು ನಾವು ನೋಡುತ್ತಿರುವ ಹಾರ್ಟ್ ಅಟ್ಯಾಕ್ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಲೇ ನಾವು ಹೇಳ್ಬಹುದು. ಮಾನವ ಸಂಬಂಧಗಳು ಸಂಪೂರ್ಣವಾಗಿ ಧೂಳಿಪಟ ಆಗುತ್ತೆ ಅಂತ ಬರೆದಿದ್ದಾರೆ. ಕಾಮದ ಅತಿಯಾದ ವ್ಯಾಮೋಹದಿಂದಾಗಿ ಅಕ್ರಮ ಸಂಬಂಧಗಳು ಹೆಚ್ಚಾಗಿ ಗಂಡ ಹೆಂಡತಿಯನ್ನು ಕೊಲ್ಲುವ ಕ್ರೂರ ಕೃತ್ಯಗಳು ನಡೆಯುತ್ತೆ ಅಂತ ಬರೆದಿದ್ದಾರೆ. ನಾವು ಇದನ್ನು ಡೈಲಿ ನ್ಯೂಸ್ ಪೇಪರಲ್ಲಿ ನೋಡ್ತೀವಿ. ಹೆಣ್ಮಕ್ಕಳು ಮತ್ತು ಯುವತಿಯರು ಹಣ ಹಾಗೂ ಉದ್ಯೋಗದ ಆಸೆಗೆ ಬಿದ್ದು
ತಪ್ಪು ದಾರಿಗಳನ್ನು ಹಿಡಿದು ವಿದೇಶಗಳಿಗೆ ಹೋಗಿ ಅಂಧಕಾರಕ್ಕೆ ಬೀಳ್ತಾರೆ ಅಂತ ಬರೆದಿದ್ದಾರೆ. ಹೆತ್ತ ಪೋಷಕರು ತಮ್ಮ ವಿಲಾಸಿ ಜೀವನಕ್ಕಾಗಿ ಮಕ್ಕಳನ್ನೇ ಮಾರಿಕೊಳ್ಳುವ, ಇತ್ತ ಮಕ್ಕಳು ಹೆತ್ತವರನ್ನೇ ಕೊಲ್ಲುವ ಘೋರ ಕಲಿಧರ್ಮ ತಲೆದೂಗುತ್ತೆ ಅಂತ ಬರೆದಿದ್ದಾರೆ. ಜಗತ್ತೆಲ್ಲ ಅನಾಥ ಮಕ್ಕಳಿಂದ ತುಂಬಿ ಹೋಗುತ್ತೆ ಅಂತ ಬರೆದಿದ್ದಾರೆ. ಮಜ್ಜಿಗೆಗಿಂತ ಕಳ್ಳು ಒಳ್ಳೆಯದು ಅಂತ ಜನ ಮಜ್ಜಿಗೆ ಬಿಟ್ಟು ಮದ್ಯಪಾನಕ್ಕೆ ದಾಸರಾಗ್ತಿದ್ದಾರೆ ಅಂತ ಬರೆದಿದ್ದಾರೆ. ಪ್ರೀತಿ ಹೆಸರಲ್ಲಿ ಮಾಡಬಾರದ ಕೆಲಸಗಳನ್ನು ಜನ ಮಾಡ್ತಾರೆ ಅಂತ ಬರೆದಿದ್ದಾರೆ. ಇವೆಲ್ಲ ಈಗ 100% ಆಗ್ತಾ ಇವೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಮಿಥುನ ರಾಶಿಯವರೇ, ದ್ವಂದ್ವ ಸ್ವಭಾವದ ಕಾರಣದಿಂದ ನಿಮ್ಮ ಮನಸ್ಸು ಬೇಗನೆ ವಿಚಲಿತ ಆಗುವ ಸಾಧ್ಯತೆ ಇರುತ್ತೆ. ಇಂತಹ ಸಾಮಾಜಿಕ ಅಧರ್ಮಗಳ ನಡುವೆ ನಿಮ್ಮ ನಡತೆ ಮತ್ತು ಆಲೋಚನೆಗಳನ್ನು ಶುದ್ಧವಾಗಿಟ್ಕೊಳ್ಳಿ. ನಿಮ್ಮ ಆಪ್ತ ವಲಯದಲ್ಲಿ ಯಾರೂ ನಿಮ್ಮನ್ನು ವಂಚಿಸದಂತೆ ಎಚ್ಚರಿಕೆ ವಹಿಸಿ. ಕೌಟುಂಬಿಕ ರಹಸ್ಯಗಳನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ನೈತಿಕತೆಯನ್ನು ಬಿಟ್ಕೊಡ್ಬೇಡಿ. ಕೊನೆಯದಾಗಿ ದೇವಸ್ಥಾನಗಳ ಮೇಲಿನ ದಾಳಿಗಳು ಹೆಚ್ಚಾಗುತ್ತೆ ಅಂತ ಬರೆದಿದ್ದಾರೆ. ಭಕ್ತರ ಕೊರತೆಯಿಂದ ದೇವಸ್ಥಾನಗಳು ಜೀರ್ಣಾವಸ್ಥೆಗೆ ತಲುಪುತ್ತೆ ಅಂತ ಬರೆದಿದ್ದಾರೆ. ಅರ್ಚಕರು ಪೂಜಾ ವೃತ್ತಿ ಬಿಟ್ಟು ಬೇರೆ ಕೆಲಸಗಳಿಗೆ ವಲಸೆ ಹೋಗ್ತಾರೆ ಅಂತ ಬರೆದಿದ್ದಾರೆ. ಇನ್ನು ಮಧುರೈ ಮೀನಾಕ್ಷಿ ಅಮ್ಮನವರು ಭಕ್ತರೊಂದಿಗೆ ನೇರವಾಗಿ ಮಾತನಾಡ್ತಾರೆ ಅಂತ ಬರೆದಿದ್ದಾರೆ. ಮತ್ತು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲವನ್ನು ಬಿಟ್ಟು ವಿಂಧ್ಯ ಪರ್ವತಕ್ಕೆ ಹೋಗ್ತಾರೆ ಅಂತ ಬರೆದಿದ್ದಾರೆ. ನಿಮಗಿನ್ನೂ ಪಾರ್ಟ್ 2 ವಿಡಿಯೋ ಬೇಕಂದರೆ ಪಾರ್ಟ್ 2 ವಿಡಿಯೋ ಅಂತ ಹಾಕಿ ಕಮೆಂಟಲ್ಲಿ ಹಾಕಿ. ಮತ್ತು ವಿಡಿಯೋ ಇನ್ನೂ ಕೂಡ ಲೈಕ್ ಮಾಡಿರಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.